IIT ದೇಶದವರೆಗೂ ಒಂದು ಮಾತು ಹೇಳಿದ್ರು. ನಮ್ಮ ಮಾಜಿ ಕುಲಪತಿಗಳು ಇಲ್ಲ ಅವರು ನಮ್ಮ ಕಣ್ಣು ಮುಂದೆ. ಅವರೊಂದು ಮಾತು ಹೇಳಿದ್ರೆ ನೇರು ಮಾಡಕ್ಕೆ ಹೋಗಿಲ್ಲ, ನೀನು IIT ಒಂದು ಮಾಡು, ಸೆಂಟ್ರಲ್ ಯೂನಿವರ್ಸಿಟಿ 2 ಮಾಡಕ್ಕೆ ಅಂತ ಹೇಳಿದ್ರು. ಅವೆರಡಕ್ಕೆ ನಾನು ಅವತ್ತು 1,000 ಎಕರೆ ಜಮೀನ ಮಾಡಿ ಇವತ್ತು IIT ಹೆಸರಲ್ಲೇ ಜಮೀನಿದೆ. 1,000 ಎಕರೆ ಜಮೀನು IITಗೆ ಅವತ್ತು ಎಲ್ಲ ಆರ್ಡ್ರು ಇನ್ನೊಂದು ವಾರದಲ್ಲಿ ಆರ್ಡ್ರ್ ಆಗೋದು, 15 ದಿನದಲ್ಲಿ ಆರ್ಡ್ರ್ ಆಗೋದು. ಇಲ್ಲಿ ಮನಮೋಹನ್ ಸಿಂಗ್ ಬಂದಾಗ ಒಪ್ಕೊಂಡಿದ್ರು, ದೇವೇಗೌಡರು ಅರ್ಜುನ್ ಸಿಂಗ್ ಮನೆಗೆ ಹೋಗಿ ಅವ್ರು HRD ಮಿನಿಸ್ಟ್ರು ಎಲ್ಲ ರೆಡಿ ಮಾಡಿಸಿ ಎಲ್ಲ ಜಾಗ ಕೊಟ್ಟು ಸ್ಟೇಟಿಗೆ ಎಲ್ಲ ಮಾಡಿಸಿದ್ದೆ. ಕುಮಾರಣ್ಣವ್ರು ಅವತ್ತು BJPಗೂ ಸೇರಿದ್ರು ಒಂದೇ ಕಾರಣಕ್ಕೆ ತಾಡು ರಾಜಸ್ಥಾನಕ್ಕೆ. ಆಮೇಲೆ ದೇವೇಗೌಡರು ನರೇಂದ್ರ ಮೋದಿಯವ್ರ ಹತ್ರ ಮೇಡಮ್ ಬಿಸಿಲ್ ಅವ್ರ ಹತ್ರ ಎಲ್ಲ ಸುತ್ತಾಡಿದ್ಮೇಲೆ ಅವ್ರು ರಾಜ್ಯಕ್ಕೆ ಕೊಟ್ಟಿದ್ರು. ಅದನ್ನು ಏನಾಯಿತು, ನಮ್ಮ ರಾಜ್ಯದೊಂದು ಹೆಸರು ಕಳಿಸಿದ್ರೆ ಅವತ್ತು ಇಲ್ಲಿಗಾಗೋದು, ನಮ್ಮ ರಾಜ್ಯದ ಹೆಸರು ಕಳಿಸ್ಬೇಕು. IIT 2 ಯಾರು ಈ ರಾಜ್ಯದಲ್ಲಿ ಕೇಳೇನಿಲ್ಲ, ಬೇಕಾದ್ರೆ ತೆಗೆದು ರೆಕಾರ್ಡ್ ತೆಗೆದು ನೋಡಿ, ಬೇಕಾದ್ರೆ ವಿಧಾನಸೌಧದಲ್ಲಿ ಕೇಂದ್ರ ಸರ್ಕಾರದಲ್ಲಿ ರೆಕಾರ್ಡ್ ಇರೋದು ರಾಜ್ಯದ 2 IIT ಮತ್ತು ಸೆಂಟ್ರಲ್ ಯೂನಿವರ್ಸಿಟಿ. ಆ ಕೆಲಸ ಇವತ್ತೆಲ್ಲ ಒಂದಿನ ನಾನು ಮಾಡಬೇಕು ಅಂತ ಇದೆ. ಅದು ಇವತ್ತು ಹೇಳಲ್ಲ, ಅದು ಮಾಡಿ ತೋರಿಸ್ಬೇಕು ಅಂತಿದ್ರೆ ನೋಡೋಣ, ನಮ್ಮ ಕೈಲಿ ಏನಾಗುತ್ತೆ ಅಷ್ಟು ಪ್ರಯತ್ನ ಕೊಡ್ತೀವಿ. ದಯವಿಟ್ಟು ಅದಕ್ಕೆ ಸಮಾನವಾಗಿ ಏನು ಮಾಡಬೇಕು ನಾವು ಮಾಡೋಣ. ಮುಂದಿನ ದಿನದಲ್ಲಿ ಬನ್ನಿ ಸಂತೆ ಮಾಡಬೇಕು ಅಂತ ಅರ್ಕಲ್ಗೂಡು ರೋಡಿಂದ ಹೊಳೆಸಿಂಗ ರೋಡ್ ಅರ್ಕಲ್ಗೂಡು ರೋಡಿಂದ 400 ಕೋಟಿ ಶರದ್ ಪವಾರ್ ಹೇಳಿದ್ರು. ಎಲ್ಲ ಮಾಡಿ ಅಕ್ವೇಷನ್ ಆಯಿತು, ಅಷ್ಟೊಂದು ಸರ್ಕಾರ ಬಿದ್ದು ಅದು ಅವತ್ತಿದೆ. ಅವು 2 ಮಾಡಿದರೆ ಅದು ನಾವು ವಿಮಾನ ಓಡಾಡೋಕ್ಕಲ್ಲ ನಾವು ಮಾಡಿದ್ವಿ. ಏರ್ಪೋರ್ಟ್ನ ಹೊರಗಡೆ ಎಕ್ಸ್ಪೋರ್ಟ್ ಮಾಡಿ ಅವತ್ತು ರಾಜೀವ್ ಚಂದ್ರಶೇಖರ್ ಅವರಿಗೆ ನಾವೇನು ಮಾಡಿದ್ದು ಅಂದರೆ ಅವರಿಗೆ ಇದು ಕೊಟ್ಟಿದ್ದರು, ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟು. ಹೊರದೇಶದಿಂದ ಬಂದಂಥ ವಿಮಾನಗಳು ಇಲ್ಲೇ ರಿಪೇರಿಗೆ ಬಾಂಬೆಗೆ ಹೋಗ್ಬೇಕಾಗಿತ್ತು, ಇದು ಮಾಡಿ ಸರ್ವಿಸ್ಗೆ ಇಲ್ಲೇ ಸರ್ವಿಸ್ ಮಾಡೋಕ್ಕೆ ತಹಸೀಲ್ದಾರ್ ಬರ್ತಾ ಇದ್ದಾರೆ, ರೇಣುಕವರು ಬಂದಿದ್ದಾರೆ ಬರಲಿ. ಅವತ್ತು ಆ ಉದ್ದೇಶದಿಂದ ಮಾಡಿದ್ವಿ ಹೊರತು ಅದು ಎಕ್ಸ್ಪೋರ್ಟ್ ಮಾಡೋದು ಮಾರ್ಕೆಟ್. ಇವೆರಡು ಮಾಡಬೇಕಾಗುತ್ತೆ. ಕೆಲವೇ ದಿವಸದಲ್ಲಿ ಇನ್ನೊಂದು 4-5 ತಿಂಗಳು ಬೇಕಾಗುತ್ತೆ. ಡೈಲಿ ಕೆಲಸ ಎಲ್ಲ ಮುಗಿದು ಹೋಗಿದೆ. ಒಂದು ಥೀಮ್ ಪಾರ್ಕ್ ನಮ್ಮ 10 ಎಕರೆ ಜಾಗದಲ್ಲಿ ಬೋಟಿಂಗ್ ಮಾಡೋದು. ಅದಾದಮೇಲೆ ಪ್ರೈಮ್ ಮಿನಿಸ್ಟರೇ ಕರೆಸಿ ಅದೊಂದು ಉದ್ಘಾಟನೆ, ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು, ದೇವೇಗೌಡರೆಲ್ಲ ಕಳಿಸಿ ಇಡೀ ರಾಷ್ಟ್ರದಲ್ಲಿ ಮಾದರಿ ಆದಂಥ ಒಂದು 5,000 ಕೋಟಿವರೆಗೂ ಆ ಕೆಲಸನ ಮಾಡೋಕ್ಕೆ ರೆಡಿ ಮಾಡಿದ್ವಿ. ಇವೆಲ್ಲ ಟ್ರಯಲ್ ನಡೀತಾ ಇದ್ದೀವಿ. ಈ ಜಿಲ್ಲೆಯ ಏಳಿಗೆಗೆ ಇನ್ನೊಂದು ಮಾರ್ಕೆಟ್ ಮಾಡಲೇಬೇಕು ನಾವು ರೈತರಿಗೆ. ಆ ಕೆಲಸ 500 ಕೋಟಿಯಲ್ಲಿ 1,000 ಕೋಟಿಯಲ್ಲಿ ಆ ಕೆಲಸ ಮಾಡಿಸ್ಬೇಕಾದ್ರೆ ಟೈಮ್ ಬರುತ್ತೆ. ಇನ್ನು ಹಾಸ್ಪಿಟ್ಲು, ಜಿಲ್ಲಾ ಹಾಸ್ಪಿಟ್ಲನ್ನು ನೋಡಿದ್ದೀವಿ. ಇವತ್ತು ಜಿಲ್ಲಾ ಹಾಸ್ಪಿಟ್ಲಲ್ಲೂ ಕೆಲವು ಬಡವರು ನೋಡಬೇಕಾಗುತ್ತೆ. ಇವತ್ತು ಏನು ಬಡವರು ನೋಡ್ತಾ ಇದ್ದೀವಿ, ನೊಂದು ಹೇಳ್ತಾ ಇದ್ದೀವಿ. ಇವತ್ತು ಹೊಳೆನರಸೀಪುರ ಹಾಸ್ಪಿಟ್ಲಲ್ಲಿ ಇವತ್ತು ಕನಿಷ್ಠ ದಿನಕ್ಕೆ ಒಂದು 700-800 ಜನ ಬರ್ತಾರೆ, 900 ಜನ ಬರ್ತಾರೆ. ಒಳ್ಳೊಳ್ಳೆ ಡಾಕ್ಟ್ರುಗಳಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟ್ರುಗಳು. 23-24 ಜನ, ಎಷ್ಟು ಜನ 28 ಜನ ಡಾಕ್ಟ್ರು ಒಂದು ತಾಲೂಕಲ್ಲಿ ನೋಡಿದ್ದೀರ. ಸಮುದಾಯ ಆಸ್ಪತ್ರೆ ಕೊಡಲಿಪ್ಪದಲ್ಲೊಂದು, ದೊಡ್ಡ ಕುಂಚೋದಲ್ಲೊಂದು, 12 ಕೋಟಿ ಬಿಲ್ಡಿಂಗ್ ದೊಡ್ಡ ಕುಂಚೋದಲ್ಲಿ ಮೊನ್ನೆ ಮಾಡಿದ್ದೀವಿ. ಮತ್ತು ಮಸ್ಲವಸಳ್ಳಿ, ಶಾಂತಿಗ್ರಾಮ,